ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ ಉಪಾಸಿ ವಿರಚಿತ ಜ್ಞಾನನಿಧಿ. ಜೀವನದಲ್ಲಿ ನಾವು ಹೇಗಿರಬೇಕು ಎಂಬುದರ ಬಗ್ಗೆ. ಈ ಪ್ರಪಂಚದಲ್ಲಿ ಭಗವಂತ ನಮ್ಮನ್ನು ಹೆಂಗಿಟ್ಟಿರ್ತಾನೋ, ಎಂಥ ಸಂದರ್ಭಗಳಲ್ಲಿ ನಮ್ಮನ್ನು ತೊಡಗಿಸ್ತಾನೋ ಅದನ್ನೇ ಅವನ ಕೃಪೆ ಅಂತ ತಿಳಿದು ಸಮಾಧಾನದಿಂದ ನಮ್ಮ ಕರ್ತವ್ಯನ ನಿಭಾಯಿಸಬೇಕು. ಆ ಭಗವಂತನ ಕರುಣೆಯಿಂದಲೇ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ನಡೀತಿದೆ. ಏನೇನು ಸಂಗತಿಗಳು ನಮಗೆದುರಾಗಿ ಬರ್ತವೋ ಎಲ್ಲವೂ ಅವನಿಂದಲೇ ಅಂತ ತಿಳ್ಕೋಬೇಕು. ಭಗವಂತ ನಮಗೆ ಕೊಟ್ಟಿರುವಂಥ ಪಾತ್ರನ ಸರಿಯಾಗಿ ನಿಭಾಯಿಸಬೇಕು. ಅತ್ತೆಗೆ ಸೊಸೆಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಮಗುವಿಗೆ ತಾಯಿಯಾಗಿ ಆಯಾ ಕೆಲಸಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಬೇಕು. ಹಾಗೆ ಇದ್ದರೂ ಕೂಡ ಇದ್ಯಾವುದೂ ನಮ್ಮದಲ್ಲ ಅನ್ನೋ ನಿರ್ಲಿಪ್ತತೆಯೂ ಇರಬೇಕು. ಎಲ್ಲವನ್ನು ಸಾಕ್ಷಿಭೂತವಾಗಿ ನಿರ್ವಹಿಸಬೇಕು. ಮೋಹದಿಂದ ಅವಕ್ಕೆಲ್ಲ ಅಂಟಿಕೊಂಡು ಒದ್ದಾಟ ಅನುಭವಿಸಬಾರದು. ನಿತ್ಯ ಎಲ್ಲ ಕಾಲದಲ್ಲೂ ದೇವರ ನಾಮಸ್ಮರಣೆ ಮಾಡ್ತಾ ಇರಬೇಕು. ಆ ಪರಮಾತ್ಮ ನಾವು ಮಾಡೋ ಎಲ್ಲ ಕೆಲಸಗಳನ್ನೂ ನೋಡ್ತಾ ಇರ್ತಾನೆ ಅನ್ನೋ ಅರಿವನ್ನು ಮನಸ್ಸಿನಲ್ಲಿಟ್ಕೊಂಡಿದ್ರೆ ಆವಾಗ ನಾವು ತಪ್ಪು ದಾರಿ ತುಳಿಯಲ್ಲ. ಆಗು ಹೋಗುಗಳಿಗೆಲ್ಲ ಅವನೇ ಹೊಣೆ, ಎಲ್ಲವೂ ಅವನ ಇಚ್ಛೆಯಂತೆ ನಡೆಯುತ್ತೆ ಅಂತ ದೃಢವಾಗಿ ಅರಿತು ಬಿಟ್ಟರೆ ಆವಾಗ ಯಾವ ವಿಷಯದ ಬಗ್ಗೆನೂ ಒದ್ದಾಟ ಇರೋದಿಲ್ಲ. ನಾವು ಊಟ ಮಾಡೋದ್ರಿಂದ ಹಿಡಿದು ಪ್ರತಿ ಘಟನೆಯೂ ಅವನ ಇಚ್ಛೆಯಂತೆ ನಡೆಯುತ್ತೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಆವಾಗ ಏನು ನಮಗೆ ದೊರೆಯುತ್ತೋ ಅದನ್ನೇ ಪ್ರಸಾದ ಅಂತ ಸ್ವೀಕರಿಸಬೇಕೇ ಹೊರತು ಅದಕ್ಕಾಗಿ ಅನಗತ್ಯವಾಗಿ ಶ್ರಮ ಪಡಬಾರದು. ಭಕ್ತರಾದ ಮೇಲೆ ದಿನನಿತ್ಯದ ಕೆಲಸಗಳನ್ನು ಮಾಡುವಾಗಲೂ ದೇವರ ಸ್ಮರಣೆ ಮಾಡ್ತಾ ಇರಬೇಕು. ಸತತವಾಗಿ ನಾಮಸ್ಮರಣೆ ಮಾಡೋದನ್ನು ರೂಢಿಸಿಕೊಳ್ಳಬೇಕು. ನೀವು ಎಲ್ಲಿ ಯಾರೊಡನೆ ವ್ಯವಹರಿಸ್ತೀರೋ ಅವರ ಮೂಲಕನೇ ಆ ದತ್ತನು ನಿಮ್ಮನ್ನು ಪರೀಕ್ಷಿಸ್ತಾನೆ. ಬೇಕಾದರೆ ನಿಮ್ಮ ಭಾವನೆಯಲ್ಲಿ ನೀವು ನಾನೀಗ ಡಾಕ್ಟರೊಡನೆ ಮಾತಾಡ್ತಿದ್ದೀನಿ, ನಾನು ಇಂಜಿನಿಯರ್ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಬೋದು. ಆದರೆ ಆ ಸರ್ವಶಕ್ತನು ಯಾರ ಕೈಲಿ ಏನು ಬೇಕಾದರೂ ನುಡಿಸಬಲ್ಲನು, ಯಾರ ಕೈಲಿಂದ ಏನು ಕೆಲಸ ಬೇಕಾದರೂ ಮಾಡಿಸಬಲ್ಲನು. ಅವನ ಹಿರಿಮೆಯನ್ನು ಅರಿತು ನಿತ್ಯ ಅವನನ್ನು ಸ್ಮರಿಸುತ್ತಿರಬೇಕು. ಅನುಭವಿಗಳ ಮಾತು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. ಅವು ಪರಿಣಾಮವನ್ನು ಬೀರ್ತವೆ. ಕೇಳಿದವರ ಅಂತರಾಳಕ್ಕೆ ಇಳಿದು ಅವನನ್ನು ಬೆರಗುಗೊಳಿಸುತ್ತವೆ, ಅವನನ್ನು ಸನ್ಮಾರ್ಗಕ್ಕೆ ಹಂಚ್ತವೆ. ಮಹಾತ್ಮರ ನುಡಿಗಳು ಮಂಜಿನಂತೆ ಸಾಧಕನ ಹೃದಯವನ್ನೇ ಪ್ರವೇಶಿಸಿ ಬಿಡುತ್ತವೆ. ಜಾಸ್ತಿ ಮಾತನಾಡಬಾರದು. ನಾವು ಎಲ್ಲೇ ಇರಲಿ ನಮ್ಮ ಕರ್ತವ್ಯಗಳನ್ನು ತಪ್ಪಿಸದೆ ಮಾಡುತ್ತಿರಬೇಕು. ಜೈ ಗುರುದೇವ ದತ್ತ.